ನೆರವೇರಿದಂತಹ ತಮ್ಮ ಭಕ್ತ ಸಮೂಹಕ್ಕೆ ಮಂತ್ರಾಕ್ಷತೆಯನ್ನು ಕೊಡುವುದರ ಮುಖಾಂತರ ರಥೋತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕೇವಲ ತಾವು ಪೀಠಾಧ್ಯಕ್ಷರು ಅಲ್ಲದೆ ಗುರುರಾಜರ ಸೇವಾನುಸೇವಕರಾಗಿ ಪರಮ ಸೇವಕರಾಗಿ ಗುರುರಾಜರಿಗೆ ಛತ್ರಚಾಮರಾದಿಗಳನ್ನು ಅರ್ಪಿಸುತ್ತಾ, ನಾನು ಈ ಪೀಠದ ಅಧ್ಯಕ್ಷನಲ್ಲ, ಈ ಪೀಠದ ಮುಖ್ಯ ಸೇವಕನಾಗಿದ್ದೇನೆ ಎನ್ನುವುದರ ಮತ್ತು ಗುರುರಾಜರ ಮುಖ್ಯ ಸೇವಕನಾಗಿದ್ದೇನೆ ಎನ್ನುವುದನ್ನು ತಿಳಿಸಿಕೊಡುವುದರ ಮುಖಾಂತರ ಪರಮಪೂಜ್ಯ ಶ್ರೀಪಾದಂಗಳವರು ರಥೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಸುವರ್ಣ ರಥ. ಸುವರ್ಣ ರಥ ಅನ್ನುವಂಥದ್ದು ಗುರುರಾಜರಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಸುವರ್ಣಗಳು ಅಂತಂದರೆ ಅಕ್ಷರಗಳು. 21 ಮತಾಚಾರ್ಯರು ಬರೆದಿರ್ತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ಖಂಡನೆ ಮಾಡಿ 22ನೇ ಬ್ರಹ್ಮಸೂತ್ರ ಭಾಷ್ಯಾತ್ಮಕವಾಗಿರ್ತಕ್ಕಂತಹ ಶ್ರೀ ಮಧ್ವ ಭಾಷ್ಯವನ್ನು ಬರೆದವರು ಆನಂದ ತೀರ್ಥರು. ಈ ಆನಂದ ತೀರ್ಥರ ಪೀಠದಲ್ಲಿ ಬಂದು, ಅವಿಚ್ಛಿನ್ನವಾದಂತಹ ಪೀಠದಲ್ಲಿ ಬಂದು ಇವತ್ತು ಭಕ್ತಾದಿಗಳನ್ನು ಅನುಗ್ರಹಿಸಿರ್ತಕ್ಕಂಥವರು ಗುರುರಾಜ ಶ್ರೀಪಾದರು. ಆ ಗುರುರಾಜರಿಗೆ ಸುವರ್ಣ ರಥ ಅನ್ನುವಂಥದ್ದು ಅತ್ಯಂತ ಯುಕ್ತವಾಗಿದೆ. ಆ ಸುವರ್ಣ ರಥದಲ್ಲಿ ಕಂಗೊಳಿಸಿ ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸುತ್ತಾ ಮುಂದೆ ನಡೀತಾ ಇದ್ದಾರೆ ಶ್ರೀ ಗುರುರಾಜರು. ಈ ಗುರುರಾಜರಿಗೆ ನಾವು ಅತ್ಯಂತ ಪ್ರೀತಿಯಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಗುರುರಾಜರ ಹೆಸರನ್ನು ಹೇಳಿದ ಕೂಡಲೇ ಸಾಕು, ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಿದ ಕೂಡಲೇ ಸಾಕು, ಸಕಲ ಸಂಪತ್ತುಗಳು ಕೂಡ ನಮಗೆ ಲಭಿಸುತ್ತವೆ. ಸಕಲ ಸಂಪತ್ತುಗಳನ್ನು ಪಡೆದಿರತಕ್ಕಂತಹ ಜನರು ಪ್ರತಿಯೊಬ್ಬರೂ ಕೂಡ ರಾಯರಿಗೆ ಅತ್ಯಂತ ಋಣಶಾಲಿಗಳಾಗಿ ಬಹಳ ಪ್ರೀತಿಯಿಂದ ಅವರ ರಥೋತ್ಸವವನ್ನು ಮಾಡುವಂತಹದ್ದು ಪರಿಪಾಠಿಯಾಗಿದೆ. ಈಗ ರಾಯರ ಒಂದೊಂದು ಹೆಸರಿನ ಒಂದೊಂದು ಅಕ್ಷರವೂ ಕೂಡ ಅತ್ಯಂತ ಮಹತೋದ್ದೇಶದಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಓಂ ಶ್ರೀ ರಾಘವೇಂದ್ರಾಯ ಎನ್ನುವ ಅಕ್ಷರಗಳ ಸಮೂಹಗಳಲ್ಲಿ ರಾಮ್ ಅನ್ನುವಂತಹ ಬೀಜಾಕ್ಷರವನ್ನು ಪಠನೆ ಮಾಡುವುದರಿಂದ ರಾಮ್ ರಾಘವ ಭಕ್ತಾಯ ಅಂತ ರಾಮಚಂದ್ರ ದೇವರಲ್ಲಿ, ಜಗದೊಡೆಯನಾದಂತಹ ಶ್ರೀರಾಮಚಂದ್ರನಲ್ಲಿ ಅತ್ಯಂತ ಪ್ರೀತಿ ಅನ್ನುವಂಥದ್ದು ನಮಗೆ ಆಗತ್ತೆ. ರಾಮನಲ್ಲಿ ಮಾತ್ರ ಪ್ರೀತಿಯನ್ನು ನಾವು ಕಾಣಬೇಕು. ಯಾಕೆ ಅಂತಂದರೆ, ರಾಮಚಂದ್ರ ಭಕ್ತಾವತಾರ ಸ್ವಿಹ ಭಕ್ತ ಶಿಕ್ಷಣಂ ಅಂತ ಅಲ್ಲ, ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಎಂದು ಹೇಳಿದಂತೆ ಮನುಷ್ಯನಾಗಿ ಅವನು ಅವತಾರ ಮಾಡಿದಾನೆ. ಅವತಾರ ಮಾಡಿ ತಾನು ದೇವರಾಗಿ ಇರದೆ ಕೇವಲ ಮನುಷ್ಯನಂತೆ ಮಾತ್ರ ಬದುಕಿದಾನೆ.